ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಗೆ ಏನು ಪ್ರಾಬ್ಲಮ್ ಇಂದ ನೀವು ಇಷ್ಟು ದಿನದಿಂದ ಸಫರ್ ಮಾಡ್ತಿದ್ದೀರಿ? ಕಫ ಎಲ್ಲ ಬರ್ತಾ ಇತ್ತಲ್ಲ, ವಾಯ್ಸು ಬರ್ತಾ ಇಲ್ಲ, ಆವಾಗ ಥರ ಗಂಟಲೆಲ್ಲ ಇದಾಗ್ತಾ ಇತ್ತು. ಈಗ ಅದು ತಗೊಂಡ್ಮೇಲೆ 30 ವರ್ಷ ಅಂದ್ರೆ ಏನು ಪ್ರಾಬ್ಲಮ್? ನಿಮೋನಿಯಾ ಥರ ಇದಾಗ್ತಾ ಇತ್ತು. ತುಂಬ ವೀಕ್ ಆಗಿದ್ದು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ತಿಂಗಳು 2 ಸರಿ ಒಂದ್ಸರಿ ಹೋಗಲೇಬೇಕಿತ್ತು. ಈಗ ಇದು ತಗೊಂಡ್ಮೇಲೆ ಅವತ್ತು ಡಾಕ್ಟ್ರ್ ಬಂದು ಹೇಳಿದ್ಮೇಲೆ ನಮ್ಮ ಮನೆ ಮೇಲ್ಗಡೆ ಹೋಗಿದ್ದಾರೆ, ಅವ್ರು ಬಂದು ಹೇಳಿದ್ಮೇಲೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ತಗೊಂಡು 2 ತಿಂಗಳಾಯಿತು ಕೋರ್ಸ್ ತಗೊಂಡು. ಈಗ ಆಸ್ಪತ್ರೆಗಿಂತ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದು. ಅಂದ್ರೆ ಎಷ್ಟು ತಿಂಗಳಿಂದ, ಎಷ್ಟು ವರ್ಷದಿಂದ ಇತ್ತು? 20-25-30 ವರ್ಷದಿಂದ ಇತ್ತು. ಈಗ ಒಂದು 2 ತಿಂಗಳಾಯ್ತು ಅಷ್ಟೇ ಆಯುಷ್ವಾಸ್ ತಗೊಂಡು. ಹಾಗಾಗಿ ಈಗ ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಇದೇ ತಗೊಂಡ್ಮೇಲೆ ಈಗ 2 ತಿಂಗಳಾಯ್ತು ತಗೊಂಡಿರೋದು. ಇಂಗ್ಲಿಷ್ ಮೆಡಿಸಿನ್ ಎಷ್ಟು ಖರ್ಚು ಮಾಡಿರ್ಬೋದು ನೀವು? ಆಗೋದು ಮೇಡಮ್ ತುಂಬ, ಅದೇ ಲೆಕ್ಕನೇ ಇಲ್ಲ. ಹೋದಾಗ ಎಷ್ಟು ಬರೀತಾರೆ ಅನ್ನೋದು ಲೆಕ್ಕನೇ ಇಲ್ಲ. 2,000-3,000 ರೂಪಾಯಿ ಮೇಲೆ ಆಗ್ಬೋದು. ತಿಂಗಳಿಗೆ 2 ಸರಿ ಹೋಗಿ ಬರೋದು. ನೆಬ್ಲೈಜೇಷನ್ ಎಲ್ಲ ತಗೊಳ್ಳೋರು. ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ, ಕೆಮ್ಮೋದು, ಕಫ ಅಂತ. ಈಗ ತಗೊಂಡ್ಮೇಲೆ ತಗೊಂಡ್ಮೇಲೆ 2 ತಿಂಗಳು ಕೋರ್ಸ್ ಆಯಿತು. ಈಗ ತಗೊಂಡ್ಮೇಲೆ ನೆಬ್ಲೈಜೇಷನ್ ತಗೊಳ್ಳೋದು, ಮೆಡಿಷನ್, ಇಂಗ್ಲೀಷ್ ಮೆಡಿಷನು ಒಂದು ಸ್ವಲ್ಪನೂ ತಗೊಂಡಿಲ್ಲ. ಇದು ತಗೊಂಡ್ಮೇಲೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. 2 ತಿಂಗಳು ಆಗಿದೆ. 2 ತಿಂಗಳು ಅಷ್ಟೇ ಆಗಿರೋದು. ನೆಬ್ಲೈಜೇಷನ್ ತಗೊಳ್ಳೇ ಒಂದು ಸರಿಯಾನ ತಗೊಂಡಿದ್ರು. ಆವಾಗ ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಿದ್ದಾಗ ದಿನ ತಗೊಳ್ಳೋರು. ಆವಾಗ ದಿನ ತಗೊಳ್ಳೋರು. ನಮಗೆ ಭಯ ಆಗೋದು, ಇದು ಎಲ್ಲಿಗೆ ಹೋಗಿ ನಿಂತಪ್ಪ, ಇದು ನಿಜವಾಗ್ಲೂ ಮುಗ್ದತೆ ಅಂತ ನಿಜವಾಗ್ಲೂ ಅನ್ಸುತ್ತೆ. ಈಗಂತೂ 2 ತಿಂಗಳು ತಗೊಂಡ್ಮೇಲೆ ಸ್ಟಾರ್ಟಿಂಗ್ ಒಂದ್ಸರಿ ತಗೊಂಡು ಅಂದ್ಬಿಟ್ರೆ ತಗೋತಾನೆ ಇಲ್ಲ ಮೇಡಮ್. ಇವಾಗ ಚೆನ್ನಾಗೇ ನಮಗೆ ಅಡ್ಜಸ್ಟ್ ಅದರಿಂದ ನಮಗೆ ಪರವಾಗಿಲ್ಲ, ಚೆನ್ನಾಗೇ ಆಗುತ್ತೆ. ಹೈ ಲೀಡರ್ಸ್, ನಮಸ್ತೆ. ನನ್ನ ಹೆಸರು ವಿಜಯಲಕ್ಷ್ಮಿ. ಇವ್ರಿಗೆ ನಿಮೋನಿಯಾ ಟೈಪ್ ಆಫ್ ಶ್ವಾಸಕೋಶದಲ್ಲಿ ತುಂಬ ಕಫದ ಸಮಸ್ಯೆ ಇತ್ತು. ಆವಾಗ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಅನುಸೂಯ ಮೇಡಮ್ ಇವ್ರಿಗೆ ಎಲಿಮೆಂಟ್ಸ್ ಬ್ರ್ಯಾಂಡ್ನ ಆಯುಷ್ವಾಸ್ ಮತ್ತು ಎಲಿಮೆಂಟ್ಸ್ ಬ್ರ್ಯಾಂಡ್ನ ಕಾಫ್ನಿಲ್ ಮತ್ತು ಆನ್ ಆ್ಯಂಡ್ ಆನ್ ರೋಲ್ ಆನ್ ಇನ್ಹೇಲರ್ನ ಕೊಟ್ಟಿದ್ರು. ಇದು ಕೋಶದ ರಿಲೇಟೆಡ್ ಸಂಬಂಧಿತ ಕಾಯಿಲೆಗಳ ಮೇಲೆ ವರ್ಕ್ ಮಾಡುತ್ತೆ. ಕಫದಾಗಿರಲಿ ಅಥವಾ ಡಸ್ಟ್ ಎಲರ್ಜಿ ಆಗಿರಲಿ, TB ಥರದ ಸಮಸ್ಯೆ ಆಗಿರಲಿ, ಈ ಥರ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡುತ್ತೆ. ಆಮೇಲೆ ಕಾಫ್ನಿಲ್ ಡ್ರೈ ಕಫ ಅಥವಾ ಕಫ, ಯಾವುದೇ ಥರದ ಕಫ ಇರಲಿ ಅದರ ವಿರುದ್ಧ ಹೋರಾಡುತ್ತೆ. ಇವಾಗ ನೆಗಡಿ, ಜ್ವರ ಏನಾದ್ರು ಬಂದಾಗ ಇದನ್ನ ಬಿಲೋ 37 ಜೊತೆ ಕೂಡ ತಗೊಂತಾರೆ. ಮತ್ತೆ ರೋಲ್ ಆನ್ ಇನ್ಹೇಲರ್ ತಲೆನೋವಿದ್ದಾಗ, ಮೈಕೈ ನೋವಿದ್ದಾಗ ಹಚ್ಕೊಂತಾರೆ. ಮತ್ತೆ ಶ್ವಾಸಕೋಶ ಕಟ್ಕೊಂಡಾಗ ಕೂಡ ಒಂದು ಇನ್ಹೇಲರ್ ತರ ಯೂಸ್ ಮಾಡ್ತಾರೆ. ಮತ್ತೆ ನೀರಲ್ಲಿ ಹಾಕೊಂಡು ಇದರಂತೂ ಎವಾಪ್ರೇಷನ್ ತಗೊಳಕ್ಕೂ ಕೂಡ ಯೂಸ್ ಮಾಡ್ತಾರೆ. ಸೊ ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ 3 ಪ್ರಾಡಕ್ಟ್ಸ್ ಅನ್ನ ನಾವು ಇವ್ರಿಗೆ ಸಜೆಸ್ಟ್ ಮಾಡಿದ್ವಿ. ಇವರು 2.5 ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ. 25-30 ವರ್ಷ ಹಿಂದೆ ಇರೋ ಅಂತಹ ಒಂದು ಪ್ರಾಬ್ಲಮ್ ಈಗ ಜಸ್ಟ್ 2 to 2.5 months ಅಲ್ಲಿ ಕಮ್ಮಿ ಆಗಿದೆ. ಇವಾಗ ಸ್ಟೆಬಿಲೈಸೇಷನ್ ಟೋಟಲಿ ತಗೊಂತಾನೆ ಇಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಎಲ್ಲರೂ ಯೂಸ್ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ಸ್ ಇರುವಂತ ಪ್ರಾಡಕ್ಟ್ಸ್. ಥ್ಯಾಂಕ್ ಯು.